ಕರುನಾಡಿಗೆ ಕುಮಾರಣ್ಣನ ಕೊಟ್ಟಿತು, ಕರುನಾಡಿಗೆ ಕುಮಾರಣ್ಣನ ಕೊಟ್ಟಿತು. ದೀಪದ ನುರಿದು ಬೆಳಕು ಕೊಡುವಂತೆ, ಗಂಗದ ದಾಸವೆದು ವಾಸನೆ ಕೊಡುವಂತೆ, ದೊಡ್ಡ ಮನೆಯ ಬೆಳಗಿದ ದೇವತೆ ಮಾತೃಶ್ರೀ ಚನ್ನಮ್ಮಾಜಿ, ಮಾತೃಶ್ರೀ ಚನ್ನಮ್ಮಾಜಿ. ಬಂಗ್ಲೆ ಆ ಕ್ರೆಸೆಂಟ್ ರೋಡ್ ಅಲ್ಲಿ ಗೌಡ್ರು ಮನೆ ಬಂದು ಹೆಂಡತಿ ಮಕ್ಕಳನ್ನೆಲ್ಲ ಬಂಗ್ಲೆಗೆ ಮಿನಿಸ್ಟರ್ ಬಂಗ್ಲೆ ಕರ್ಕೊಂಬಂದ್ರೆ ಚೆನ್ನಮ್ಮನವ್ರಿಗೆ ಅಯ್ಯೋ ನಮ್ಮ ಹಳ್ಳಿ ಥರ ಇರುವಲ್ಲ ಅನ್ನಿಸ್ತಿರ್ಬೇಕು. ಅದಕ್ಕೇನ್ ಮಾಡಿದ್ರು, ಹೊಳೆ ನರಸೀಪುರದ ಹರದಹಳ್ಳಿಯಿಂದ 2 ಹೊಸು ಹೊಡ್ಕೊಂಬಂದು ಮಿನಿಸ್ಟರ್ ಬಂಗ್ಲೆ ಹಿಂದ್ಗಡೆ ಅಲ್ಲೇ ಒಂದು ದನದ ಕೊಟ್ಟಿಗೆ ಸ್ಥಾಪನೆ ಆಗೋಯ್ತು. ಅಲ್ಲಿ ಗಂಜಲ ಸಗಣಿ ಬಾಚಿ ಆ ತಾಯಿ ದಿನ ಹಾಲು ಕರೆದು ಆಮೇಲೆ ಅವ್ರ ಕೆಲಸ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅಪ್ಪಟ ಆದರ್ಶ, ಅಪ್ಪಟ ಗ್ರಾಮೀಣ ಸಂಸ್ಕಾರ, ಅಪ್ಪಟ ಗ್ರಾಮೀಣ ಸೊಗಡು ತುಂಬಿಕೊಟ್ಟಿದ್ದಂಥ ಮಹಿಳೆ ಆಕೆ. ಮನೆಗೆ ಬಂದ್ರೆ ಹಳ್ಳಿಯೋದೇ ನಾವು ಹಾಗೆ, ಮನೆಗೆ ಬಂದವ್ರು ಯಾರು ಏನು ಕೇಳಟ್ಟಿಲ್ಲ. ಕಣ್ಣು ಸುಳ್ಳು ಏನೋ, ಒಳ್ಳೆಯವರು ಕೆಟ್ಟವರು ಬಂದವರು ಮಠ ಮಧ್ಯಾಹ್ನ ಬಂದಿಯಾನೆ, ನೀರು ಕುಡಿ ಊಟ ಮಾಡು. ಒಂದು ಯಾವ ಹಳ್ಳಿಯವ್ರು ಬಂದಿಯಾನೆ ಅಂದ್ರೆ, ಅಕ್ಕ ನಾನು ಮೊಸಳೆ ಹೊಸಳ್ಳಿಯವನು, ಅಕ್ಕ ನಾನು ಹಳೆ ಕೊಟ್ಟವನು ಅಂದ್ರೆ ಹೊರಗೆ ಶರ್ಟು ಕೊಳಕ್ ಪಂಚೆ ನೋಡಿದ ತಕ್ಷಣವೇ ಹೋಗಿ ಚಾರ್ಜ್ ಇದೆಯಾ, ಹಳ್ಳಿಗೆ ಹೆಂಗ್ ಹೋಗ್ತೀಯಾ ಅಂತ ಕೇಳಿ ಕೈ ಒಂದು 10 ರೂಪಾಯಿ 5 ರೂಪಾಯಿ ಕೊಟ್ಟು ಚಾರ್ಜ್ ಗಟ್ಟಿ ಕಳಿಸುವಷ್ಟು ಉದಾರವಾದಿ ಆಕೆ. ಹೆಣ್ಣು ಮಕ್ಕಳು ಬಂತು ಅಂದ್ರೂ ಕರೆದು ಒಳಗಡೆನಲ್ಲಿ ಅವರು ಬಡವರೋ ಶ್ರೀಮಂತರೋ ಉದ್ಯಮಿಯೋ ರಾಜಕಾರಣಿಯೋ ಮಾಜಿ ಶಾಸಕರ ಏನೋ ಗೊತ್ತಿಲ್ಲ, ಯಾವ ಹೆಣ್ಮಕ್ಳು ಅವ್ರ ಮನೆಗೆ ಬಂದ್ರೆ ಆ ಹೆಣ್ಮಗಳನ್ನು ಒಳಗಡೆ ಕರೆದು ಕುರ್ಚಿ ಮೇಲೆ ಕೂರಿಸಿ ಒಳಗಡೆಯಿಂದ ಬಂದು ಅರಿಶಿನ ಕುಂಕುಮ ಕೊಟ್ಟು ಒಂದು ಕಣನೋ ಎಂಥದಾರು ಒಂದು ಬಟ್ಟೆ ಉಡುಗೊರೆ ಕೊಟ್ಟು ಆಕೆಗೆ ಆಶೀರ್ವಾದ ಮಾಡಿ ಕಳಿಸುವಂತ ಅಪ್ಪಟ ಸಂಸ್ಕಾರದ ಸಂಪ್ರದಾಯ ಆ ಹೆಣ್ಮಗಳದ್ದು. ಸಾವಿರ ನಿದರ್ಶನಗಳು ಹೇಳ್ಬೋದು. ಕೊನೆಯದಾಗ ಒಂದು ಇವತ್ತು ನಿನ್ನೆ ನಾನು ಗೌಡ್ರ ಹತ್ರ ಮಾತಾಡಿದೆ, BL ಶಂಕರ್ ಅವರು ಅದನ್ನು ಅನುಮೋದಿಸಿದ್ರು. ಒಂದು ಮಾತ್ರ ನಾನು ಗೌಡ್ರಿಗೆ ಹೇಳಿದೆ, ಒಂದು ಮಾತು ಮಾತ್ರ ನೀವು ಸರಿಯಾಗಿ ಚೆನ್ನಮ್ಮನವ್ರ ಮಾತು ಕೇಳಲಿಲ್ಲ ಅಂದೆ, ಒಂದು ವಿಷಯದಲ್ಲಿ ನೀವು ಹೆಂಡತಿ ಮಾತು ಕೇಳಲಿಲ್ಲ ಅಂದೆ. ಏನು ಅಂದ್ರು, ನೀವು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೋದಾಗ ಬೇಡಪ್ಪ, ಪ್ರಧಾನಮಂತ್ರಿಯೂ ಬೇಡ, ಅದಕ್ಕೆ ಮೊದಲೇನೂ ಕೂಡ ನಾನು ಜನತಾದಳದಲ್ಲೇ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಮ್ಮನ್ನೆಲ್ಲ ಆ ಸಂದರ್ಭದಲ್ಲಿ ಸಾಕದಂಥವರು, ವಿದ್ಯಾರ್ಥಿ ನಾಯಕತ್ವದಲ್ಲಿ ಬೆಳೆಸಿದಂಥವರು ಸನ್ಮಾನ್ಯ ದತ್ತ ಮೇಷ್ಟ್ರು. ನಾನು 1986-7 ಆಸ್ಪಾಸ್ನಲ್ಲಿ ವಿದ್ಯಾರ್ಥಿ ನಾಯಕನಾದಾಗ ನನ್ನನ್ನ ದೇವೇಗೌಡ ಸಾಹೇಬ್ರ ಹತ್ರ ಕರ್ಕೊಂಡೋದವರು ದತ್ತ ಮೇಷ್ಟ್ರು. ನಾವು ವಿದ್ಯಾರ್ಥಿ ಚಳವಳಿಲಿ ತುಂಬಾ ಭಾಗವಹಿಸಿಕೊಂಡು ಹೋರಾಟ ಮಾಡ್ತಾ ಇದ್ವಿ. ಕುಮಾರ ಪಾರ್ಕ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು ನಮ್ಮ ಸಾಹೇಬ್ರು, ದೇವೇಗೌಡ ಸಾಹೇಬ್ರು. ಅಲ್ಲಿಗೆ ನಮ್ಮನ್ನ ದತ್ತ ಮಾಸ್ಟರ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಸಿ ಅಲ್ಲಿಂದ ಒಡನಾಟವನ್ನ ನಾವು ಬಿಡದೆ ಆ ಮನೆಯಲ್ಲೇ ಇಟ್ಕೊಂಡು ಬಂದಿದ್ದೀವಿ. ಆದರೆ ಅವತ್ತಿಂದ ಅವರು ಪ್ರಧಾನಮಂತ್ರಿ ದೇಶಕ್ಕೆ ಆಗೋ ತನಕ ಛಲ ಬಿಡದಂತೆ ಛಲದಂಕನಂತೆ ಹೋರಾಟ ಮಾಡಿದಂತ ಏಕೈಕ ನಾಯಕ ಮಣ್ಣಿನ ಮಗ. ರೈತರ ಬಗ್ಗೆ ಹೋರಾಟ ಮಾಡಿ ಹಲವಾರು ರೈತರಿಗೆ ತೊಂದರೆ ಆದಾಗ, ಅವರ ಬೆಂಬಲ ಬೆಲೆಗೆ ಆತ್ಮಹತ್ಯೆ ಆದಾಗ ಪಾದಯಾತ್ರೆ ಮುಖಾಂತರ ಈ ರೈತರಿಗೆ ಶಕ್ತಿ ಜೀವ ತುಂಬಿದಂಥವರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಅಲ್ಲಿ ಹೊರಗಡೆ ಹೋರಾಟ ಮಾಡ್ತಿದ್ದಂಥವ್ರು ಸನ್ಮಾನ್ಯ ದೇವೇಗೌಡ ಸಾಹೇಬರು. ಆದ್ರೆ ಒಳಗಡೆ ಸಂಸಾರದಲ್ಲಿ, ಕುಟುಂಬದಲ್ಲಿ, ಮತ್ತೆ ನಮ್ಮಂತ ನೂರಾರು ರಾಜಕಾರಣಿಗಳು ಮನೆಗೆ ಬಂದಾಗ ನಮ್ಮನ್ನ ಪ್ರೀತಿಸಿ ಆಶೀರ್ವಾದ ಮಾಡಿ
ನಮ್ಮನ್ನ ಸಲಹುತ್ತಿದ್ದಂಥವರು ಸಾಕಿರತಕ್ಕಂಥವರು ಶ್ರೀಮತಿ ಚೆನ್ನಮ್ಮಾಜಿಯವರು ಮಾತೃಶ್ರೀಯವರು ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ಎಲ್ಲ ಒಂದ್ ಕಡೆ ತುಂಬಾ ನಾರದ ನಷ್ಟದಿಂದ ಮತ್ತೆ ದುಃಖದಿಂದ ಇವತ್ತು ನಾವೆಲ್ಲ ಇಡೀ ರಾಜ್ಯದಾದ್ಯಂತ ನೆನೆಸ್ತಾ ಇದ್ದೇವೆ. ನಿನ್ನೆ